ಇನ್ನು ರಾಜ್ಯ ರಾಜಕಾರಣದತ್ತ ಗಮನ ಕೊಡುವುದಾದರೆ ಲೋಕಸಭಾ ಚುನಾವಣೆಗೆ ಬಿಜೆಪಿ ಉಸ್ತುವಾರಿಗಳ ನೇಮಕ. ಲೋಕಸಭಾ ಚುನಾವಣೆಗೆ ಬಿಜೆಪಿ ಸರ್ವ ರೀತಿಯಲ್ಲೂ ಕೂಡ ಸನ್ನದ್ಧವಾಗ್ತಾ ಇದೆ. ಬಿಜೆಪಿ ಉಸ್ತುವಾರಿಗಳ ನೇಮಕವಾಗಿದೆ 28 ಕ್ಷೇತ್ರಗಳಿಗೆ ರಾಜ್ಯ ಘಟಕದಿಂದ. ಹಾಗೆಯೇ ಸಂಚಾಲಕರನ್ನ ಕೂಡ ನೇಮಕ ಮಾಡಲಾಗಿದೆ. ಓರ್ವ ರಾಜ್ಯಸಭಾ ಸದಸ್ಯ, 12 ಶಾಸಕರು, 4 ವಿಧಾನ ಪರಿಷತ್ ಸದಸ್ಯರು, 2 ಎಂಎಲ್ಸಿ, 6 ಮಂದಿ ಮಾಜಿ ಶಾಸಕರಿಗೆ ಉಸ್ತುವಾರಿಗಳಾಗಿ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಇನ್ನು ಓರ್ವ ಶಾಸಕ, ಓರ್ವ ಪರಿಷತ್ ಸದಸ್ಯ, 3 ಮಾಜಿ ಶಾಸಕರು, 3 ವಿಧಾನ ಪರಿಷತ್ ಸದಸ್ಯರನ್ನ ಸಂಚಾಲಕರನ್ನಾಗಿ ನೇಮಕ ಮಾಡಲಾಗಿದೆ. ಲೋಕಸಭೆ ಚುನಾವಣೆಗೆ ಇನ್ನೆರಡು ತಿಂಗಳು ಬಾಕಿ ಇದೆ. ಹಾಗಾಗಿ ಬಿಜೆಪಿ ಪಾಳೆಯ ಚುನಾವಣೆಗೆ ಬೇಕಾದಂತಹ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ತಿದೆ. 28 ಲೋಕಸಭಾ ಕ್ಷೇತ್ರಗಳಿಗೆ ಉಸ್ತುವಾರಿಗಳನ್ನ, ಸಂಚಾಲಕರನ್ನ ನೇಮಕ ಮಾಡಿದೆ. ಈಗಿನಿಂದಲೇ ಪಕ್ಷವನ್ನ ತಳಮಟ್ಟದಿಂದ ಸಂಘಟಿಸಿ ಲೋಕಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನ ದಾಖಲಿಸಬೇಕು ಅನ್ನೋ ಹುಮ್ಮಸ್ನಲ್ಲಿ ಬಿಜೆಪಿ ಪಾಳೆಯ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಕೊಡ್ತಾರೆ. ಕಿರಣ್, ಉಸ್ತುವಾರಿಗಳು ಮತ್ತು ಸಂಚಾಲಕರನ್ನ ಬಿಜೆಪಿ ಪಾಳೆಯ 28 ಕ್ಷೇತ್ರಗಳಿಗೆ ನೇಮಕ ಮಾಡಿದೆ. ಯಾವ್ಯಾವ ಕ್ಷೇತ್ರಗಳಿಗೆ ಯಾರ್ಯಾರನ್ನ ನೇಮಕ ಮಾಡಲಾಗಿದೆ ಅಂತ? ಮಧುಶ್ರೀ, ಕೇಂದ್ರೀಯ ಬಿಜೆಪಿಯಿಂದ ರಾಜ್ಯಕ್ಕೆ ಲೋಕಸಭಾ ಚುನಾವಣೆಗಾಗಿ ಉಸ್ತುವಾರಿ ಮತ್ತು ಸಹ ಉಸ್ತುವಾರಿಯ ನೇಮಕವಾದ ಬೆನ್ನಲ್ಲೇ ರಾಜ್ಯ ಘಟಕ ಕೂಡ 28 ಲೋಕಸಭಾ ಕ್ಷೇತ್ರಗಳಿಗೆ ಉಸ್ತುವಾರಿ ಹಾಗೂ ಸಂಚಾಲಕರನ್ನು ನೇಮಕ ಮಾಡಿರುವಂತದ್ದು. ಶಾಸಕರು, ಮಾಜಿ ಶಾಸಕರು ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರನ್ನ ಹೀಗೆ 28 ಕ್ಷೇತ್ರಗಳು ಕೂಡ ಉಸ್ತುವಾರಿ ಹಾಗೂ ಸಂಚಾಲಕರನ್ನು ನೇಮಕ ಮಾಡಲಾಗಿದೆ. ಪ್ರಮುಖವಾಗಿ ಶಾಸಕರುಗಳ ಪೈಕಿ ಶಾಸಕರಂತ ಡಾಕ್ಟರ್ CN ಅಶ್ವಥ್ ನಾರಾಯಣ್, ಅದೇ ರೀತಿ ಅಭಯ್ ಪಾಟೀಲ್, ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾದಂತಹ ಹರತಾಳು ಹಾಲಪ್ಪ, ಅದೇ ರೀತಿ ಶಾಸಕ ಬೈರತಿ ಬಸವರಾಜ್ ಸೇರಿದಂತೆ ಸುಮಾರು 28 ಉಸ್ತುವಾರಿಗಳನ್ನ ಇಲ್ಲಿ ನೇಮಕ ಮಾಡಲಾಗಿರುವಂತದ್ದು. ಅದೇ ರೀತಿ ರಾಜ್ಯದ ಬಿಜೆಪಿಯಲ್ಲಿ ಪದಾಧಿಕಾರಿಗಳಾಗಿರುವಂತವರು ಕೂಡ, ಅಂದ್ರೆ ಉಪಾಧ್ಯಕ್ಷರಾಗಿರುವಂತವರು, ಕಾರ್ಯದರ್ಶಿಗಳಾಗಿದ್ದಂತವರು, ವಿವಿಧ ಮೋರ್ಚಾಗಳಲ್ಲಿ ಜವಾಬ್ದಾರಿ ಹೊಂದಿರುವಂತವ್ರನ್ನು ಕೂಡ ಇಲ್ಲಿ ಚುನಾವಣಾ ಸಂಚಾಲಕರುಗಳನ್ನಾಗಿ ನೇಮಕ ಮಾಡಲಾಗಿದೆ. ಈ ಸಂಚಾಲಕರುಗಳು ಉಸ್ತುವಾರಿಗಳಾಗಿ ಯಾರ್ಯಾರು ನೇಮಕಗೊಂಡಿದ್ದಾರೋ ಅವರಿಗೆ ಸಹಾಯವಾಗುವಂತಹ ರೀತಿಯಲ್ಲಿ ಅವರ ಜೊತೆಯಲ್ಲಿ ಕೆಲಸವನ್ನ ನಿರ್ವಹಣೆ ಮಾಡ್ತಾರೆ. ಲೋಕಸಭಾ ಚುನಾವಣೆಗೆ ಸಿದ್ಧತೆ ಆರಂಭವಾಗಿರುವಂತಹ ಭಾಗವಾಗಿ ಈಗ ಉಸ್ತುವಾರಿಗಳು ಹಾಗೂ ಸಂಚಾಲಕರ ನೇಮಕವನ್ನ ಬಿಜೆಪಿ ಮಾಡಿರುವಂತದ್ದು. ಇತ್ತೀಚೆಗೆ ನಡೆದಂತಹ ಬಿಜೆಪಿಯ ಜಿಲ್ಲಾ ಪದಾಧಿಕಾರಿಗಳು ಮತ್ತು ರಾಜ್ಯ ಪದಾಧಿಕಾರಿಗಳ ಸಭೆ ಏನು ಬಿಜೆಪಿ ಕಚೇರಿ ನಡೆದಿತ್ತು, ಆ ಸಂದರ್ಭದಲ್ಲಿ ಆದಂತಹ ಚರ್ಚೆ ಬಳಿಕ ಆ ಒಂದು ನೇಮಕವನ್ನ ಕೋರ್ ಕಮಿಟಿಯಲ್ಲಿ ಅಂತಿಮಗೊಳಿಸಲಾಗಿತ್ತು. ಇದೀಗ ಆ ಪಟ್ಟಿಯನ್ನು ಅಧಿಕೃತವಾಗಿ ಬಿಡುಗಡೆಗೊಳಿಸಲಾಗಿದೆ. ಓಕೆ, ಧನ್ಯವಾದ ಕಿರಣ್ ತಮ್ಮ ಮಾಹಿತಿಗಾಗಿ.